ಡಿಕೆ ಶಿವಕುಮಾರ್ ಅವರು ಈಗ ಹೇಳ್ತಿದ್ದಾರೆ ಬಿಜೆಪಿಯಿಂದ ಕಾಂಗ್ರೆಸ್ ಬರೋ ಬಹಳ ಜನ ಪಟ್ಟಿ ಇದೆ, ನಾನು ಈಗಲೇ ಅದನ್ನು ಬಿಡುಗಡೆ ಮಾಡಲ್ಲ ಅಂತ ಅಂತಿಮ ಹಂತದ ಮಾತುಕತೆ ನಡೀತಿದೆ. ಒಳ್ಳೇದು ಅಂತ ಮಾಡಲಿ. ಕಾಂಗ್ರೆಸ್ ಈಗ ಮುಳುಗ್ತಾ ಇರೋದು ಮಾಡೋದು, ಅಲ್ಲಿಗೆ ಹೋಗಿ ಯಾರು ಮುಳುಗಕ್ಕೆ ಹೋಗ್ತಾರೆ. ಎಲ್ಲ ಶಿವಕುಮಾರ್ ಅವರು ಕೊಡುವಂಥ ಭರವಸೆಗಳು ಹಸಿ ಸುಳ್ಳು ಭರವಸೆಗಳು, ಅದಕ್ಕೆ ಕವಡೆ ಕಾಸಿನ ಬೆಲೆ ಇಲ್ಲ. 28 ಕ್ಷೇತ್ರಗಳನ್ನ ಗೆಲ್ತೀವಿ ಅನ್ನೋಂಥ ಮಾತನ್ನು ತಾವು ಹೇಳ್ತಾ ಇದ್ದೀರಿ. ಆದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ಅಸಮಾಧಾನ ಇದ್ದು ಬಹುತೇಕವಾಗಿ ರೆಬಲ್ ಕ್ಯಾಂಡಿಡೇಟ್ಸ್ ಆಗುವಂತ ನೋಡೋಣ, ಕೇಳಿ ಹೇಳ್ತೇನೆ. ನಾನು ನಿನ್ನೆ ದಾವಣಗೆರೆಗೆ ಹೋಗಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯದನ್ನು ಸರಿಪಡಿಸಿ ಬಂದಿದ್ದೇನೆ. ಇವತ್ತು ಬೆಳಗಾವಲ್ಲಿ ಕುಂತು ಜಗದೀಶ್ ಶೆಟ್ಟರ್ ವಿರುದ್ಧ ಇಲ್ಲೊಬ್ರು ಮಾತನಾಡ್ತಿದ್ದೆ. ನಾನು ಕುಂತು ಮಾತನಾಡಿ ಯಾವುದೇ ಒಡಕು ಮಾತಿಲ್ಲ, ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅಂತೇಳಿ ಇವತ್ತು ನಡೆದಂಥ ಬೃಹತ್ ಒಂದು ಮೆರವಣಿಗೆನೇ ಅದಕ್ಕೆ ಸಾಕ್ಷಿ. ಸುಮಾರು 25,000ಕ್ಕೂ ಹೆಚ್ಚು ಜನ ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಹೀಗಾಗಿ ಆ ಥರ ಯಾವುದೇ ತಪ್ಪು ಗ್ರಹಿಕೆ ಪ್ರಶ್ನೆ ಇಲ್ಲ, ಎಲ್ಲರೂ ಒಟ್ಟಾಗಿ ಹೋಗ್ತೇವೆ. ಅದು ಆ ಕಾರಣದಿಂದಲೇ ನಾನು ಹೇಳ್ತಾ ಇರುವಂಥದ್ದು, 28 ಲೋಕಸಭಾ ಕ್ಷೇತ್ರವನ್ನು BJP JDS ಒಟ್ಟಿಗೆ ಸೇರಿ ಗೆಲ್ತೇವೆ. ಮತ್ತು ಈ ಸಾರಿ ಸ್ವತಃ ದೇವೇಗೌಡರು ಮಾಜಿ ಪ್ರಧಾನಿಯವರೇ ಎಲ್ಲ ಕಡೆ ನಾನು ಸಹ ಪ್ರವಾಸ ಮಾಡ್ತೇನೆ, ಪ್ರಚಾರಕ್ಕೆ ಬರ್ತೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಹೀಗೆ ಎಲ್ಲವೂ ಸಹ ಒಟ್ಟಾಗಿ ಮುಂದೆ ಹೋಗ್ತಾ ಇರೋದ್ರಿಂದ ನಮ್ಗೆ 28 ಲೋಕಸಭಾ ಕ್ಷೇತ್ರ BJP JDS ಗೆಲ್ಲೋದಕ್ಕೆ ಯಾವುದೇ ಅಡ್ಡಿ ಆತಂಕಗಳಿಲ್ಲ ಅಂತ ನನ್ನ ಭಾವನೆ. ಅದೇ ವಾತಾವರಣವನ್ನು ಎಲ್ಲ ಕಡೆ ನಾನು ನೋಡಿ ಬಂದಿದ್ದೇನೆ. ಮಾಧ್ಯಮದ ಸ್ನೇಹಿತನಾದರೂ ಪ್ರಶ್ನೆ ಇದ್ದರೆ ಕೇಳೋದು. ಡಿಕೆ ಶಿವಕುಮಾರ್ ಅವರು ಈಗ ಹೇಳ್ತಿದ್ದಾರೆ ಬಿಜೆಪಿಯಿಂದ ಕಾಂಗ್ರೆಸ್ ಬರೋ ಬಹಳ ಜನ ಪಟ್ಟಿ ಇದೆ, ನಾನು ಈಗಲೇ ಅದನ್ನು ಬಿಡುಗಡೆ ಮಾಡಲ್ಲ ಅಂತ ಅಂತಿಮ ಹಂತದ ಮಾತುಕತೆ ನಡೀತಿದೆ. ಒಳ್ಳೇದು ಅಂತ ಮಾಡಲಿ. ಕಾಂಗ್ರೆಸ್ ಈಗ ಮುಳುಗ್ತಾ ಇರೋದು ಮಾಡೋದು, ಅಲ್ಲಿಗೆ ಹೋಗಿ ಯಾರು ಮುಳುಗಕ್ಕೆ ಹೋಗ್ತಾರೆ. ಎಲ್ಲ ಶಿವಕುಮಾರ್ ಅವರು ಕೊಡುವಂಥ ಭರವಸೆಗಳು ಹಸಿ ಸುಳ್ಳು ಭರವಸೆಗಳು, ಅದಕ್ಕೆ ಕವಡೆ ಕಾಸಿನ ಬೆಲೆ ಇಲ್ಲ. 28 ಕ್ಷೇತ್ರಗಳನ್ನ ಗೆಲ್ತೀವಿ ಅನ್ನೋಂಥ ಮಾತನ್ನು ತಾವು ಹೇಳ್ತಾ ಇದ್ದೀರಿ. ಆದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ಅಸಮಾಧಾನ ಇದ್ದು ಬಹುತೇಕವಾಗಿ ರೆಬಲ್ ಕ್ಯಾಂಡಿಡೇಟ್ಸ್ ಆಗುವಂತ ನೋಡೋಣ, ಕೇಳಿ ಹೇಳ್ತೇನೆ. ನಾನು ನಿನ್ನೆ ದಾವಣಗೆರೆಗೆ ಹೋಗಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯದನ್ನು ಸರಿಪಡಿಸಿ ಬಂದಿದ್ದೇನೆ. ಇವತ್ತು ಬೆಳಗಾವಲ್ಲಿ ಕುಂತು ಜಗದೀಶ್ ಶೆಟ್ಟರ್ ವಿರುದ್ಧ ಇಲ್ಲೊಬ್ರು ಮಾತನಾಡ್ತಿದ್ದೆ. ನಾನು ಕುಂತು ಮಾತನಾಡಿ ಯಾವುದೇ ಒಡಕು ಮಾತಿಲ್ಲ, ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅಂತೇಳಿ ಇವತ್ತು ನಡೆದಂಥ ಬೃಹತ್ ಒಂದು ಮೆರವಣಿಗೆನೇ ಅದಕ್ಕೆ ಸಾಕ್ಷಿ. ಸುಮಾರು 25,000ಕ್ಕೂ ಹೆಚ್ಚು ಜನ ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಹೀಗಾಗಿ ಆ ಥರ ಯಾವುದೇ ತಪ್ಪು ಗ್ರಹಿಕೆ ಪ್ರಶ್ನೆ ಇಲ್ಲ, ಎಲ್ಲರೂ ಒಟ್ಟಾಗಿ ಹೋಗ್ತೇವೆ. ಅದು ಆ ಕಾರಣದಿಂದಲೇ ನಾನು ಹೇಳ್ತಾ ಇರುವಂಥದ್ದು, 28 ಲೋಕಸಭಾ ಕ್ಷೇತ್ರವನ್ನು BJP JDS ಒಟ್ಟಿಗೆ ಸೇರಿ ಗೆಲ್ತೇವೆ. ಮತ್ತು ಈ ಸಾರಿ ಸ್ವತಃ ದೇವೇಗೌಡರು ಮಾಜಿ ಪ್ರಧಾನಿಯವರೇ ಎಲ್ಲ ಕಡೆ ನಾನು ಸಹ ಪ್ರವಾಸ ಮಾಡ್ತೇನೆ, ಪ್ರಚಾರಕ್ಕೆ ಬರ್ತೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಹೀಗೆ ಎಲ್ಲವೂ ಸಹ ಒಟ್ಟಾಗಿ ಮುಂದೆ ಹೋಗ್ತಾ ಇರೋದ್ರಿಂದ ನಮ್ಗೆ 28 ಲೋಕಸಭಾ ಕ್ಷೇತ್ರ BJP JDS ಗೆಲ್ಲೋದಕ್ಕೆ ಯಾವುದೇ ಅಡ್ಡಿ ಆತಂಕಗಳಿಲ್ಲ ಅಂತ ನನ್ನ ಭಾವನೆ. ಅದೇ ವಾತಾವರಣವನ್ನು ಎಲ್ಲ ಕಡೆ ನಾನು ನೋಡಿ ಬಂದಿದ್ದೇನೆ.